ಇವತ್ತು ಕೊಟ್ಟಿರೋದು ಇದು $22 lakhs. ವೇದಿಕೆ ಮೇಲಿರುವಂತಹ ಪ್ರಸಾದ್ ಅಬ್ಬಯ್ಯನವರೇ, ಮಹೇಶ್ ತೆಂಗಿನಕಾಯಿ ಅವರೇ, ಮೇಯರ್ ರಾಮಣ್ಣ ಬಡಿಗೇರ್ ಅವರೇ ಹಾಗೂ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರೇ ಮತ್ತು ಈ ಆಸ್ಪತ್ರೆ ಡಾಕ್ಟರ್ ಆದಂತಹ ಶ್ರೀಧರ್ ಅವರೇ, ಕಮಿಷನರ್ ಅವರೇ, ಇವತ್ತ ಇಲ್ಲಿ ನಮ್ಮ ವಿಜಯ ಶೆಟ್ಟರ್ ಅವರು CR ಮಷೀನ್ ಅಂದ್ರೆ ಇದು ಸರಿ ತೆಗಿಲಿಕ್ಕೆ ಇದ್ರ ಎಲ್ಲ ಆಂಗಲ್ದಲ್ಲಿ ಈ ಎಕ್ಸ್ರೇ ತೆಗಿಬಹುದು. ಇಲ್ಲಾಂದ್ರೆ ಫಿಕ್ಸ್ಡ್ ಎಕ್ಸ್ರೇ ಮಷೀನ್ ಇರ್ತದೆ. CR ಮತ್ತಲ್ಲಿ CR ಮತ್ತೆ ಡಿಜಿಟಲ್ ಇದೆ, ಹಾಗಾಗಿ ಕ್ಲಾರಿಟಿನೂ ಇನ್ನೂ ಚೆನ್ನಾಗಿರುತ್ತೆ. ಅದನ್ನ 22 ಲಕ್ಷ ರೂಪಾಯಿದಲ್ಲಿ ನಮ್ಮ ವಿಜಯ್ ಶೆಟ್ಟರ್ ಅವರು ಕೊಡ್ತಾರೆ. ನಿಮ್ಮೆಲ್ಲರ ಪರವಾಗಿ ದುಡ್ಡು ಮಹತ್ವದಲ್ಲ, ಬಹಳ ದಿನದ ಕಡೆ ದುಡ್ಡು ಇರ್ತದ, ಆದ್ರ ಕೊಡ್ಬೇಕನ್ನುವಂತ ಬುದ್ಧಿ ಏನಿರ್ತದಲ್ಲ ಅದು ಬಹಳ ಇಂಪಾರ್ಟೆಂಟ್. ಬಹಳ ಇದ್ದವರು ಕೊಡ್ತಾರಂತಲ್ಲ, ಆದ್ರ 60ನೇ ಒಂದು ಮಾತು ಹೇಳ್ತಾನ, ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪುನರಿಗೆ, ಕೊಟ್ಟಿದ್ದು ಕಟ್ಟಿದ್ದನ್ನು ಬೇಡ, ಕಟ್ಟಿದ್ದು ಮುಂದೆ ಬುತ್ತಿ ಸರ್ವಜ್ಞ ಅಂತ ಹೇಳಿ. ಕೊಟ್ಟಿದ್ದು ಕೆಟ್ಟಿದನ ಬೇಡ, ಕೊಟ್ಟಾದ್ಮೇಲೆ ಏನ್ ತಪ್ಪು ಮಾಡಿಬಿಟ್ಟೆ ಅಂತಾರೆ ಬೇಡ, ಮುಂದೆ ಕಟ್ಟಿ ಹೆದು ಬುದ್ಧಿ, ಅದು ಪುಣ್ಯ ಸಿಕ್ಕದ. ಹಾಗಾಗಿ ವಿಜಯ ಶೆಟ್ಟರು ಅನೇಕ ಕಡೆ ಈ ರೀತಿ ದಾನ ಮಾಡ್ತಿರ್ತಾರ. ಇಲ್ಲಿ ಬಂದ್ಮೇಲೆ ತಾನಿಲ್ಲಿ ಬರುವಂತಿಗೆ ಈಗ ನನಗ ಸನ್ಮಾನ್ಯ ವಿಜಯ ಸಂಕೇಶ್ವರ್ ಅವರು ಫೋನ್ ಮಾಡಿದ್ರು. ಅವ್ರು ಫೋನ್ ಮಾಡಿ ಹೇಳಿದ್ರು, ಇಲ್ರಿ ಜೋಶಿ ಸಾಹೇಬ್ರ ಒಬ್ಬ ಪೇಷಂಟ್ ನಿಮ್ ಕಡೆ ಕಳಿಸ್ತಾ ಇದ್ದೀನಿ, ಅವಾಗ ರೆಗ್ಯುಲರ್ ಡಯಾಲಿಸಿಸ್ ಹೇಳಿದ್ದಾರೆ, ಬಹಳ ಬಡವಿದ್ದಲ್ಲ, ನಾ ಎಷ್ಟು ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಷ್ಟು ಮಾಡ್ತೀನಿ. ಡಾಕ್ಟರ್ ಒಂದ್ ನಿಮಿಷ ಕೇಳ್ತಾ ಹೇಳ್ತಾ ಇರೋದು, ಯಾಕೆ ನಾವು ಮಾಡೋದು ಹೇಳಿದ್ದೆ ನಾನು. ಸಂಕೇಶ್ವರ್ ಇವತ್ತು ಬೆಳಿಗ್ಗೆ ಹೇಳಿದ, ನಿನ್ನೆ ನಾನು ಮನೆಯಲ್ಲಿದ್ದಾಗ ಒಬ್ಬರು ಬಂದಿದ್ದರು, ಇಲ್ರಿ ಡಯಾಲಿಸಿಸ್ ಮಾಡಸ್ ಅಂತ ಹೇಳಿದ್ರೆ ಏನಾರ ಸಹಾಯ ಮಾಡ್ರಿ. ಇವತ್ತು ಬೆಳಿಗ್ಗೆ ಬಂದಿಲ್ಲ ಆಸ್ಪತ್ರೆಗೆ, ಇಲ್ಲೇ ನಮ್ಮ ಮಹೇಶಣ್ಣ ಅವರು ಫಿಟ್ನೆಸ್ ಇದ್ದಾರೆ. ನಾವು ಒಳಗೆ ಎಂಟ್ರಿ ಆಗೋದಕ್ಕೆ ಒಂದು ಸಣ್ಣ ವಯಸ್ಸಿನ ಹೆಣ್ಮಗಳ ಮದುವೆ ಆದವಳು, ಅಂದ್ರೆ ಒಂದು 25-26 ವಯಸ್ಸು, ಗಂಡಗೆ ಒಂದು 30 ವಯಸ್ಸಿರ್ಬೇಕು. ಗಂಡನ್ ಕರ್ಕೊಂಡು ಬಂದ, ನಾನ್ ಮೊದಲು ಹೆಣ್ಮಗಳು ಬಂದಾಳ ಅಂತ ಕನಿಷ್ಠ ಮಾತಾಡಿದ್ವಿ, ಏನಾಗ್ಬೇಕು ಅಂತ. ಇಲ್ರಿ ನಾನು ಗಂಡನ್ ಡಯಾಲಿಸಿಸ್ ಹೇಳ್ಯಾರ, 3-4 ಸಾವಿರ ರೂಪಾಯಿ ಕೇಳ್ತಾರೆ, ನನಗೆ ಕೊಡಕ್ ಆಗ್ತಾ ಇಲ್ಲ, ಇಲ್ಲ ಅಂದ್ರೆ ಗಂಡ ಸತ್ತ ಹೋಗ್ತಾನ. ಇದು ನಾನು ನಿನ್ನೆ ಬಂದೇನಿ, ಹುಬ್ಬಳ್ಳಿಗೆ ಬಂದಿತ್ತು ನಾನು ನಿನ್ನೆಯಿಂದ 3 ಕೇಸ್ ಬಂದಾವ. ನಮ್ಮ ಆಫೀಸ್ನಾಗ ರೆಗ್ಯುಲರ್ ಬರ್ತಿರ್ತಾವ. ಅದಕ್ಕ ನಾನು ಇಲ್ಲಿ ಒಂದು ಡಯಾಲಿಸಿಸ್ ಮಷಿನ್ ಮತ್ತು ಇದಕ್ಕೆ ವ್ಯವಸ್ಥೆ ಮಾಡ್ರಿ, ಏನ್ ಬೇಕು ಅಂತ ಕೇಳಿದ್ರು. 35-40 ಲಕ್ಷ ರೂಪಾಯಿ ಆಗ್ತದ ಅಂತ ಹೇಳಿ ಡಾಕ್ಟರ್ ಹೇಳಿದ್ರು. ಆಯ್ತಂದೆ ಶೆಟ್ರ ನೀವೊಂದ್ ಸ್ವಲ್ಪ ಕೊಡ್ರಿ, ನಾ ಬೇರೆಯವ್ರ ಕಡೆ ಒಂದ್ ಸ್ವಲ್ಪ ಕೊಡಿಸ್ತೀನಿ ಅಂತಂದ್ರು. ಯಾರಿಗೆ? ವಿಜಯ ಶೆಟ್ರಿಗೆ. ವಿಜಯ ಶೆಟ್ರು ಮನಸ್ಸು ದೊಡ್ಡದು ಮಾಡಿ, ನೀವ್ಯಾಕೆ ಅಲ್ಲಿ ಕೇಳಲಿಕ್ಕೆ ಹೋಗ್ತೀರಿ, ಆ ಮಷಿನ್ ಕೂಡ ನಾನೇ ಕೊಡಿಸ್ತೀನಿ ಅಂತ.